ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಚಂಡೀಗಢಲ್ಲಿದ್ದೀವಿ. ಟೈಮ್ ಬಂದು 5:30 ಆಗಿದೆ. ಇವಾಗ ರೆಡಿಯಾಗಿ ಅಮೃತ್ಸರ್ ಕಡೆ ಹೋಗಬೇಕು. ಅಮೃತ್ಸರ್ ಬಂದುಬಿಟ್ಟು 230 ಕಿಲೋಮೀಟ್ರ್ ಏನಿದೆ. ಅಲ್ಲಿ ಹೋಗಿ ವಾಘಾ ಬಾರ್ಡ್ರು ಮತ್ತು ಗೋಲ್ಡನ್ ಟೆಂಪಲ್ ಎಲ್ಲ ನೋಡಬೇಕು. ಬನ್ನಿ. ಆಗಿದ್ದೀವಿ, ಎಲ್ಲ ರೆಡಿ ಮಾಡ್ಕೊಂತಿದ್ದೀವಿ ನೋಡಿ. ಇಷ್ಟೆಲ್ಲ ಲಗೇಜ್ ಇರುತ್ತೆ, ಅದೆಲ್ಲ ಕ್ಯಾರಿ ಮಾಡ್ಬೇಕು ನಾವು. ತಕ್ಕೊಂಬರೋದು, ಹಾಕೋದು, ರೂಮ್ ನೋಡಿ ಹೆಂಗೆ ಮಾಡಿರ್ತೀವಿ ನಾವೆಲ್ಲ. ಇವಾಗ ಬನ್ನಿ, ಹೋಗೋದಿದೆ. ಇವತ್ತು ಡೇ 5 ಅಲ್ಲ, ಡೇ 5 ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿಂದೆಲ್ಲ ಬಂದಿದ್ದಾರೆ ಅವರು ಫ್ಲೈಟ್ಗೆ ಸೀದಾ. ಯಾಕಂದರೆ ಅವರು ಟ್ರಾನ್ಸ್ಪೋರ್ಟ್ ಮಾಡಿದ್ರಲ್ಲ, ಅಲ್ಲಿಂದ ನಾವು ಇಬ್ಬರೇ ಬಂದಿದ್ದು. 2 ಬೈಕ್ ತಗೊಂಡು 3 ಬಂದಿರೋದು. ಇವಾಗ ಟೋಟಲ್ 6 ಮೆಂಬರ್ಸ್, 5 ಬೈಕ್ಸ್ ಗೈಸ್. ಬನ್ನಿ, ಮಜಾ ಇರುತ್ತೆ. ಮನೇಲಿ ಗೈಸ್ ಎಲ್ಲ ಗೇರಪ್ ಆಯಿತು. ಎಲ್ಲ ಲಗೇಜ್ ಎಲ್ಲ ತಗೊಂಡು ಕೆಳಗಡೆ ಹೋದ್ವಿ. ಗಾಡಿ ಎಲ್ಲ ಲೋಡ್ ಮಾಡಿದ್ವಿ. ನಿನ್ನೆ ಸ್ಟೇ ಮಾಡಿದ ರೂಮ್ ನೋಡಿ ಆಯಿತು. ಎಲ್ಲ ತಗೊಂಡು ಲೋಡ್ ಮಾಡಿಬಿಟ್ಟಿದ್ವಿ. ಇವಾಗ ಏನಿಲ್ಲ, ಇಲ್ಲಿಂದ ಬಿಡೋದು ಒಂದೇ. ಇವಾಗಲೇ ಟೈಮ್ ಬಂದ್ಬಿಟ್ಟು 6:55 ಏನೋ ಆಗಿದೆ. ಇವಾಗ ಇಲ್ಲಿ ಚೆಕ್ಔಟ್ ಮಾಡಿಕೊಂಡು ಮತ್ತೆ ಮುಂದೆ ಅಮೃತ್ಸರ್ಗೆ ಹೋಗೋದು ಗೈಸ್. ಅಮೃತ್ಸರ್ಗೆ ಹೋಗಿ ಅಲ್ಲಿ ಗೋಲ್ಡನ್ ಟೆಂಪಲ್ಲು ಮತ್ತು ಇದು ಏನಿದೆ ವಾಘಾ ಬಾರ್ಡ್ರ್ ಒಂದಿದೆ, ಅದೆಲ್ಲ ನೋಡಿಕೊಂಡು ಮತ್ತೆ ಮುಂದೆ ಆದರೆ ಮುಂದೆ ಹೋಗ್ತೀವಿ. ಇಲ್ಲಾಂದರೆ ಅಲ್ಲೇ ಸ್ಟೇ ಮಾಡ್ತೀವಿ. ಯಾಕಂದರೆ ಇವಾಗ ಲಾಂಗ್ ರೈಡ್ಸ್ ಏನಿಲ್ಲ ಜಾಸ್ತಿ, ಎಲ್ಲ ಶಾರ್ಟ್ ರೈಡ್ಸು. ಲೈಕ್ 220-300 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಅಂಡರ್ 300 ಇಲ್ಲ, ಅದ್ರ ಒಳಗಡೆನೇ ಇರೋದು. ಲಾಂಗ್ ರೈಡ್ಸ್ ಎಲ್ಲ ಮುಗಿದೋಯ್ತು ನಿನ್ನೆಗೆ. ಲಾಸ್ಟ್ ಫೈನಲ್ ಆಗೋಯ್ತು ಗೈಸ್. ನಿಜ ಭಾಳ ಕಷ್ಟ ಆಯ್ತು ನಿಮಗೆ ಅಲ್ಲಿಂದ ಇಲ್ಲಿಗೆ ಬರೋತ್ತಿಗೆ. ಇವಾಗೆಲ್ಲ ನಮ್ಮ ಬಾಯ್ಸು ಬಂದಿದ್ದಾರೆ. ಎಲ್ಲರದ್ದು ತೋರಿಸ್ತೀನಿ ನಿಮಗೆ ಹೆಂಗೆ ರೆಡಿ ಆಗಿದ್ದಾರೆ ಎಲ್ಲರದ್ದು, ಬೈಕ್ಸ್ ಯಾವ್ದ್ಯಾವ್ದಿದೆ ಅಂತೇಳಿ. ಬನ್ನಿ ಗೈಸ್, ಹೋಗೋದಾ. ನೋಡಿರಿ ಗೈಸ್, ನಿನ್ನೆ ಬಂದವ್ರು ಫ್ಲೈಟಿಂದ ಇವಾಗೆಲ್ಲ ರೆಡಿ ಆಗ್ತಿದ್ದಾರೆ, ಫುಲ್ ಗೇರಪ್ ಆಗ್ತಿದ್ದಾರೆ. ಬನ್ನಿ, ನಿಮಗೆ ರೈಡಲ್ಲಿ ಸಿಗ್ತೀನಿ ಹೋಗ್ತಾ ಹೋಗ್ತಾ. ರೆಡಿ ಆದಮೇಲೆ ಹೆಂಗೆ ಕಾಣ್ತೀವಿ ಅಂತೇಳಿ ತೋರಿಸ್ತೀನಿ. ನಮ್ಮ ಬಾಯ್ಸ್ ರೈಡರ್ ಬಾಯ್ಸ್ ಬಂದಿದ್ದಾರಲ್ಲ, ಗದಗ ಬಾಯ್ಸ್ ಎಲ್ಲ. ಇವಾಗ ಲೋಡ್ ಆಯಿತು ಬೈಕು. ರೇವಂತ್ ಅಣ್ಣನ ಬೈಕು. ಇನ್ನೂ 3 ಬೈಕ್ ಅಲ್ಲಿದ್ದಾವೆ ಗೈಸ್. ಅವರು ಎಲ್ಲ ಫುಲ್ ಲೇಟ್ ಮಾಡ್ತಿದ್ದಾರೆ ಸ್ವಲ್ಪ. ಫಸ್ಟ್ ಡೇ ಅಲ್ಲ. ಅವ್ರ ಲಗೇಜ್ ನೋಡಿದ್ರಿ ಗಾಡಿ ಮೇಲೆ ಹೋಗ್ಕವ ಇಲ್ಲ ಗೊತ್ತಿಲ್ಲ. ಅವ್ರು ಲಡಾಖ್ ಟ್ರಿಪ್ಗೆ ಬಂದಾರು ಏನೋ ಫ್ಯಾಮಿಲಿ ಟ್ರಿಪ್ ಬಂದಾರು, ನನಗಂತೂ ಗೊತ್ತಿಲ್ಲ. ಅಷ್ಟು ಲಗೇಜ್ ತಂದಾರ ಅವರು. ತೋರಿಸ್ತೀನಿ ಗೈಸ್ ಹೆಂಗೆ ಲೋಡ್ ಮಾಡ್ತಾರಂತೇಳಿ ನೋಡಿ. ಇದು ನಮ್ಮ ಸುಚೇತ್ ಅಲ್ಲ, ಸೂರಜ್ ದಾನಪ್ಪ ಗೌಡ್ರದ್ದು. ಇದು ರೋಹಿತ್ ಬ್ರೋದ್ದು. ಮತ್ತು ಅಲ್ಲಿ ಸುಚೇತಂದು ಇಂಟರ್ಸೆಪ್ಟರ್. ಎಲ್ಲ ಗಟ್ಟಿ ಗಾಡಿ ಇದಾವೆ ಗೈಸ್, ಎಲ್ಲ ಲೋಡೆಡ್ ಇರೋವು, ಫುಲ್ಲು ಹೆವಿ ವೆಹಿಕಲ್ ಇದ್ದಾವೆ. ಏನು ಟೆನ್ಷನ್ ಅನ್ನೋದಿಲ್ಲ ಯಾವುದು. ಒಂದು ಸೂರ್ಯಂದು ಲಗೇಜ್ ನೋಡ್ರಿ, ಇಲ್ಲಿ ಯಾವ ಪರ ಐತಿ ನೋಡ್ರಿ. ನಾವು ಟ್ರಿಪ್ಪಿಗೆ ಬಂದಾನು, ಏನು ಫ್ಯಾಮಿಲಿ ಟ್ರಿಪ್ಪಿಗೆ ಬಂದಾನು ಗೊತ್ತಾಗವಲ್ತು. ಈ ಪರ ಲಗೇಜ್ ಇವರ ನೋಡ್ರಿ, ರೋಹಿತ್ ಅಣ್ಣ, ಇವನು ಸೂರಜ್ ದಾನಪ್ಪ ಗೌಡ್ರು ಅಣ್ಣ, ಸುಚೇತ ಅಣ್ಣ ಇವರೆಲ್ಲ ಒಂದೇ ಊರವ್ರು ಗೈಸ್. ಹಾಗೆ ನಾವು ಬೈಕೆಲ್ಲ ಲೋಡ್ ಆಯಿತು. ಇವಾಗ ಅಲ್ಲಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇದೆ. ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಏನೇನಿದೆ ಅಂತೇಳಿ ತೋರಿಸ್ತೀನಿ. ಎಲ್ಲ ಬಫೆಟ್ ಸಿಸ್ಟಮ್ ಇದೆ, ಏನೇನು ಇನ್ಕ್ಲೂಡ್ ಇದೆ ಬ್ರೇಕ್ಫಾಸ್ಟಲ್ಲಿ ಅಂತೇಳಿ ತೋರಿಸ್ತೀನಿ. ಇದು ಡೈನಿಂಗ್ ನಮ್ಮದು ಹೋಟೆಲ್ದು, ನಿನ್ನೆ ಇದ್ದಿರೋದು ಹೋಟೆಲ್ದು ನೋಡಿ. ಇಷ್ಟೆಲ್ಲ ಇರುತ್ತೆ. ಬನಾನಾ, ಫ್ರೂಟ್ಸು, ಇದು ವಾಟರ್ ಮಿಲನ್ನು, ಅದು ಆ ಕಡೆ ಇದು ಬ್ರೆಡ್ದಿದೆ, ಇದೇನೋ ಸ್ವೀಟು, ಮತ್ತು ಇದೇನಿದೆ, ಇದು ಬಟಾಣಿ ಪಲ್ಯ ಮತ್ತು ಈ ಕಡೆ ಉಪ್ಮಾ. ಓ ನೈಸ್, ಚಂಡೀಗಢಲ್ಲಿ ಉಪ್ಮಾ ಗೈಸ್. ಮತ್ತಿಲ್ಲಿ ಏಕೆ ಆಯ್ ಬ್ರೋ, ಹಾಂ ಸ್ವೀಟೇ, ಹಾಂ ಇದು ಒಂದು ಸ್ವೀಟ್ ಅಂತ, ಏನೋ ದಲಿಯಾ ಅಂತೇಳಿ. ಮತ್ತು ಇಲ್ಲೇ ಬಾಯ್ಲ್ಡ್ ಎಗ್ಗು, ಇಲ್ಲೆಲ್ಲ ಬ್ರೆಡ್ಡು, ಜಾಮು ಮತ್ತು ಕಾಫಿ ಗಿಫಿ ಬೇಕಂದರೆ ಎಲ್ಲ ಕೊಡ್ತಾರೆ ನೋಡಿ ಗೈಸ್. ಇಷ್ಟೆಲ್ಲ ಕಾಂಪ್ಲಿಮೆಂಟ್ರಿ ಇದೆ. ಇವರೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಇವರೆಲ್ಲ ಸಜೆಸ್ಟ್ ಮಾಡ್ತಾರೆ. ಚಂಡೀಗಢಲ್ಲಿ ಏನಿದ್ರು ಯಾವುದು ಚೆನ್ನಾಗಿರೋ ಹೋಟೆಲ್ ಆಗಲಿ, ಊಟ ಆಗಲಿ, ಸ್ಟೇ ಆಗಲಿ ಎಲ್ಲ ಆರ್ಗನೈಸ್ ಮಾಡಿಕೊಡ್ತಾರೆ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಂ ಬನ್ನಿ, ಇವಾಗ ನಾಷ್ಟ ಮಾಡೋದ. ಸೂರಜ್ ಅಣ್ಣ ಹೆಂಗೈತೆ ಅಣ್ಣ ಬ್ರೇಕ್ಫಾಸ್ಟು? ಬ್ರೇಕ್ಫಾಸ್ಟ್ ನಮ್ಮ ಕಡೆ ಏನು ಮಾಡೋಕ್ಕಾಗಲ್ಲ ಗೈಸ್, ಮತ್ತು ಬಂದಲ್ಲಿಲ್ಲ ತಿನ್ಬೇಕಾಗತ್ತೆ.
ನಿಮ್ಗೆ ಏನು ಬೇಕೆಲ್ಲ ಮಾಡಿಕೊಡ್ತಾರೆ. ಆಮ್ಲೆಟ್ ಬೇಕಂದ್ರೆ ಆಮ್ಲೆಟು, ಪರೋಟ ಬೇಕಂದ್ರೆ ಪರೋಟ, ಬಾಯ್ಲ್ಡ್ ಎಗ್ ಬೇಕಂದ್ರೆ ಬಾಯ್ಲ್ಡ್ ಎಗ್ಗು ಎಲ್ಲ ಮಾಡಿಕೊಡ್ತಾರೆ ನೋಡಿ. ಚೆನ್ನಾಗಿದೆ ಹೋಟೆಲ್ ಹಾರ್ಬಿಟ್ ಅಂತೇಳಿ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಸುತ್ತಣ ಹೆಂಗಿತ್ತಣ್ಣ ಬ್ರೆಡ್ ಜಾಮ್ ತಿಂದೆಲ್ಲ? ಬ್ರೇಕ್ಫಾಸ್ಟಿಗೆ ಬ್ರೆಡ್ ಜಾಮ್ ತಿಂದ ನೋಡಿ ಗೈಸ್ ಅವ್ನು. ಲೈಟಾಗಿ ತಗೊಂಡಾನೆ, ಯಾಕಂದರೆ ಫಸ್ಟ್ ಡೇ ರೈಡ್ ಅಲ್ಲ, ಸುಮ್ಮನೆ ನೋಡಿ. ಪರೋಟ ಕೂಡ ಬಂದ್ಬಿಡ್ತು. ಪರೋಟ ಬ್ಯಾಟಿಂಗ್ ಆಡೋದ ನೋಡಿ ಗೈಸ್. ಇದು ಬ್ರೆಡ್ ಆಮ್ಲೆಟ್ ಅಂತೆ. ಬ್ರೆಡ್ಡೇ ಸಪ್ರೇಟ್ ಐತೆ, ಆಮ್ಲೆಟ್ ಸಪ್ರೇಟ್ ಐತೆ. ಎರಡು ಸೇರಿಸಿದ್ರೆ ಬ್ರೆಡ್ ಆಮ್ಲೆಟ್ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಭಾರಿ ಐತಲ್ಲ ಇದು ಲಾಜಿಕ್. ಶಾಣೆದಾರ, ನಮ್ಗಿನ್ನ ಭಾಳ ಶಾಣೆದಾರ. ನಮ್ಮ ಕಡೆ ಎಲ್ಲ ಅದ್ರೊಳಗೆ ಹಾಕಿ ರುಬ್ಬ್ಯಾಡ್ ಬ್ರೆಡ್ ಆಮ್ಲೆಟ್ ಕೊಡ್ತಾರೆ ಗೈಸ್. ಇಲ್ಲೆಲ್ಲ ಸಪ್ರೇಟ್ ಮಾಡಿಕೊಡ್ತಾರೆ ನೋಡಿ. ಸೂರಜ್ ಅಣ್ಣ ಫುಲ್ ಬ್ಯಾಟಿಂಗ್ ಮಾಡತ್ತಾನ. ನೋಡೋಣ ಸೂರಜ್ ಅಣ್ಣ ಸ್ವಲ್ಪ ನೆಕ್ಸ್ಟ್ ಇರೋದನ್ನು ಯೋಚನೆ ಮಾಡೋಣ. ಇಲ್ಲೇ ಸಿಕ್ಕತ್ತೆ ಅಂತೇಳಿ ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ತಿನ್ಬೇಕಾ? ಆಯ್ತು ಗೈಸ್, ಫೈನಲಿ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಬನ್ನಿ ಅಮೃತ್ಸರಿಗೆ ಹೋಗೋದಿದೆ. ಇಲ್ಲಿಂದ 240 ಕಿಲೋಮೀಟರ್ಸ್ ಏನೋ ಇದೆ ಅಮೃತ್ಸರ್. ಹೋಗ್ತಾ ನಿಮಗೆ ಸಿಗ್ತೀನಿ ನಾನು. ಬನ್ನಿ ಗೈಸ್ ಹೋಗೋಣ. ಟೈಮ್ ಬಂದು 8 o'clock ಆಗಿದೆ ಗೈಸ್. ನಾವು ದಿನ ಬೆಳಗ್ಗೆ ಎದ್ದು 4 ಗಂಟೆ 5 ಗಂಟೆ ಓಡಿಸ್ತಿದ್ವಿ. ಇವಾಗೆಲ್ಲ ಯಾಕಂದರೆ ನಮ್ಮದು ಲಾಂಗ್ ಇತ್ತಲ್ಲ ಜರ್ನಿ, ಹಂಗಾಗಿ ಭಾಳ ಜಲ್ದಿ ಎದ್ದು ಓಡಿಸ್ತಿದ್ವಿ. ಇವಾಗೇನಿಲ್ಲ, ಇವಾಗದ್ದು ಟೈಮೇನು ಜಾಸ್ತಿ ಇಲ್ಲ, ಕಿಲೋಮೀಟರ್ಸು ಕಮ್ಮಿ ಇದೆಯಲ್ಲ, ಹಂಗಾಗಿ ಲೇಟಾಗಿ ಎದ್ದು ಆರಾಮ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ವಯಸ್ಸೆಲ್ಲ ರೆಡಿ ಆಗಿದ್ದಾರೆ. ಇಲ್ಲಿ ಚೆಕ್ಔಟ್ ಮಾಡ್ತಿದ್ದೀವಿ ನೋಡಿ. ನಮ್ಮದು ಬಿಲ್ಲು ಏನು ರೂಮ್ ಸರ್ವಿಸ್ ಮಾಡಿರೋದು ಬಾಯ್ಸ್ ಎಲ್ಲ ರೆಡಿ ಆಯಿತು. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಹೋಗೋದು ನೋಡಿ ಟುವರ್ಡ್ಸ್ ಅಮೃತ್ಸರ್ ನೋಡಿ. ಇವನು ಸುಚೇತು, ನಿಮಗೆಲ್ಲ ಆಗಲೇ ಹಾಕಿದ್ದೀನಿ. ಹೋಗೋದ ಗೈಸ್, ಬನ್ನಿ ಹೋಗೋದ. ಹಾಕ್ಸಂಪ ಮುಂದೆ. ಇದೇ ನೋಡಿ ನಾವು ಸ್ಟೇ ಮಾಡಿರೋ ಹೋಟೆಲ್ಲು. ಫೈನಲಿ ಗೈಸ್ ಬಾಯ್ಸ್ ಎಲ್ಲ ಬಂದರು. ಬನ್ನಿ ಹೋಗೋದ. ನೋಡಿ ಗೈಸ್, ಈ ಕಡೆ ಎಲ್ಲ ಸೈಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಸೈಡ್ ನೋಡಿದ್ರೆ ನಾವು ಸೈಕಲ್ಲೇ ನೋಡೋದಿಲ್ಲ ನೋಡಿ. ಆಗ ವರ್ಕರ್ಸ್ ಎಲ್ಲ ಮೇ ಬಿ ಸೈಕಲ್ ತಗೊಂಡೇ ಓಡಾಡ್ತಾರೆ. ನಮ್ಮ ಸೈಡು ಸೈಕಲ್ ಅನ್ನೋದು ಸೀನೇ ಇಲ್ಲ ಅನ್ಕೊಂಬಿಡಿ. ಬನ್ನಿ ಇವಾಗ ಫಸ್ಟು ನಮ್ಮ ರೇವಂತ್ಗೆ ಪೆಟ್ರೋಲ್ ಫಿಲ್ ಮಾಡಿಸೋದ ಬೈಕ್ಗೆ, ಆಮೇಲೆ ಹೈವೇ ಇದೆ, ಸೀದಾ ಡೈರೆಕ್ಟ್ ಹೈವೇಗೆ ಹತ್ತಿ ಬಿಡೋದು. ನಿಜ ಗೈಸ್, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸಿಟಿ ಮಾತ್ರ ಬೆಸ್ಟ್ ಇದೆ ನೋಡೋಕೆ. ಇದು ಸೊ ಮೇನ್ ರೋಡ್ ಮಾಡೋಕ್ಕೆ ಅಂದರೆ ಆಗೋದಿಲ್ಲ, ಅದು ಎಷ್ಟೋ ವರ್ಷಗಳ ತಗೊಂತಾರೆ. ಅದೆಲ್ಲ ಪೂರ ಕೆಟ್ಟೋದ್ರು ಕೂಡ ಮಾಡೋಕ್ಕೆ. ಈ ಕಡೆ ಸೈಡೆಲ್ಲ ನೋಡಿ, ಚಂಡೀಗಢಲ್ಲಿ ಮೇನ್ ರೋಡ್ ಬಿಟ್ಟು ಮತ್ತೆ ಸಪ್ರೇಟ್ ಹಿಂಗೆ ಲೆಫ್ಟ್ ಏನಾದರೂ ನೀವು ಟರ್ನ್ ಆಗ್ಬೇಕಂತಿದ್ರೆ ಆ ಲೆಫ್ಟ್ ಟರ್ನ್ ಆಗೋಕ್ಕೆ ಸಪ್ರೇಟ್ ರೋಡ್ ಮಾಡಿದ್ದಾರೆ. ಸಿಗ್ನಲಲ್ಲಿ ನಿಂದ್ರಂಗೆ ಇಲ್ಲ ಅವರು. ಹಿಂಗೆ ಸ್ಟ್ರೇಟ್ ಹೋಗೋರು, ಹಿಂಗೆ ಹೋಗೋರು ಅಷ್ಟೇ ಸಿಗ್ನಲಲ್ಲಿ ನಿಂದಿರೋದು. ಹಿಂಗೆ ಲೆಫ್ಟ್ ಹೋಗೋರು ಇರ್ತಾರಲ್ಲ, ಅವರಿಗೆಲ್ಲ ಮತ್ತೆ ಸಪ್ರೇಟ್ ಇಲ್ಲಿದೆ ನೋಡಿ. ಆಗ ಕಾರ್ ಬರ್ತಿದ್ದಾವಲ್ಲ, ಮೇನ್ ರೋಡ್ ಬಿಟ್ಟು ಹಿಂಗತ್ತೆ ಸಪ್ರೇಟಾಗಿ ಬರುತ್ತೆ. ಅಮೃತ್ಸರದ ಹೈವೇ ಹತ್ತಿದ್ದೀವಿ ಗೈಸ್. ಇದೆ ನೋಡಿ ಅಮೃತ್ಸರದ ಹೈವೇ. ಏನು 200 ಕಿಲೋಮೀಟರ್ಸ್, ಭಾಳ ಏನು ದೂರ ಇಲ್ಲ, ಮಸ್ತ್ ಹೋಗ್ಬಿಡ್ತೀವಿ. ಹೈವೇ ಏನು ಮಸ್ತ್ ಇದೆ ಗೈಸ್. ಎಲ್ಲಿ ಹೋದ್ರು ನೆಕ್ಸ್ಟ್ ಲೆವೆಲ್ ರೋಡು. ಏನು ತಗಡ ಬೋಡ ಕಚ್ಚಾ ಪಿಚ್ಚಿ ರೋಡ್ ಅನ್ನೋದೇ ಇಲ್ಲ. ಒಂದು ಅಲ್ಲಿಂದ ಬಂದೀವಿ ಅಂದರೆ ನಮಗೆ ಕಾಡಿದೊಂದೇ ಬಿಸಿಲು, ಬೇರೆ ರೋಡ್ದಾಗಲಿ ಬೇರೆ ಇಶ್ಯೂ ಏನೂ ಇಲ್ಲ. ಸ್ವಲ್ಪ ಬಿಸಿಲು ಒಂದು ಭಾಳ ಆಯಿತು. ಬಿಸಿಲು ಏನಾರ ಕಮ್ಮಿ ಇದ್ದಿದ್ರೆ ಗೈಸ್ ನಮ್ಮಷ್ಟು ಎಂಜಾಯ್ಮೆಂಟು ಯಾರು ಮಾಡ್ತಿದ್ದಿಲ್ಲ. ಈಗ ಏನು ಎಂಜಾಯ್ಮೆಂಟ್ ಏನು ಕಮ್ಮಿ ಆಗಿಲ್ಲ, ಸ್ವಲ್ಪ ಬಿಸಿಲು ಸಲುವಾಗಿ ತ್ರಾಸಾಗಿದ್ದು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಹಾಂ ಹತ್ತಿಲ್ಲ, ಹಾಕ್ಬಿಡು.
ನಮ್ಮ ರೇವಂತ್ ಕರೆದು ಪೆಟ್ರೋಲ್ ಹಾಕ್ಸಿರ್ಲಿಲ್ಲ, ಪೆಟ್ರೋಲ್ ಹಾಕ್ಸಿದ್ದೀವಿ ಇಲ್ಲಿ ಇವಾಗ ಬಂಕಲ್ಲಿ. ಇಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಸೀದಾ 100 ಕಿಲೋಮೀಟರ್ ಆದಮೇಲೆ ಸ್ಟಾಪ್ ಗಾಯ್ಸ್, ಅಲ್ಲಿ ತನಕ ಏನು ನಾನ್ ಸ್ಟಾಪ್ ಇಲ್ಲ. ಹ್ಞೂ ಏಕೆ ಕನೆ ಕರ್ತೆ ಬೇವು ಗೈಸ್. ಬೆಳಿಗ್ಗೆ ಎದ್ದು ಅವ್ರವ್ರ ಮುಖ ನೋಡೋಕ್ಕಿಂತ ನಮ್ಮ ಡಾರ್ಲಿಂಗಿನ ಮುಖ ನೋಡೋದು ಎಷ್ಟು ಚಂದ ಅಲ್ವಾ. ಈ ಗಾಡಿ ನೋಡಿಬಿಟ್ರೆ ಮುಖದಲ್ಲಿ ಖುಷಿ ಬಂದ್ಬಿಡುತ್ತೆ ಗೈಸ್, ಏನೋ ಒಂಥರ ಫೀಲು. ಇಷ್ಟೆಲ್ಲ ಕಷ್ಟ ಆಗ್ತಿದೆ ಆದರೂ ಗಾಡಿ ಮೇಲೆ ರೈಡ್ ಮಾಡೋದೈತೆಲ್ಲ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಗೈಸ್. ಇದೆಲ್ಲ ರೈಡರ್ಸಿಗೆ ಅಷ್ಟೇ ಗೊತ್ತಿರುತ್ತೆ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ಎಷ್ಟು ಖುಷಿ ಕೊಡ್ತೈತೆ ಅಂತೇಳಿ ಬೈಕು. ನಂದು ಫಸ್ಟು ಪ್ಲ್ಯಾನ್ ಇದ್ದಿದ್ದೆ ಥಂಡರ್ಬರ್ಡ್ದು, ಈ ಬೈಕ್ ಇದ್ದಿಲ್ಲ. ಇದು ಹೊಸದು ತಗೊಂಡ್ಮೇಲೆ ಯಾಕೆ ಬೇಕು ಸುಮ್ಮನೆ ರಿಸ್ಕ್ ಬೇಡ. ಆ ಬೈಕ್ ಸ್ವಲ್ಪ ಅವಾಗ ಇದು ಇದು ಪೆಟ್ರೋಲ್ದು ಓವರ್ಫ್ಲೋ ಆಗೋದು ಬಂದಾಗೋದು ಆ ಥರ ಪ್ರಾಬ್ಲಮ್ ಇತ್ತು. ಇವಾಗೆಲ್ಲ ರೆಡಿ ಆಗಿದೆ ಗೈಸ್, ಅದನ್ನು ಮನೆಯಲ್ಲಿದೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅದನ್ನು ತಗೊಂಬರ್ಬೋದಾಗಿತ್ತು, ಬಟ್ ಬೇಡ, ಹೊಸ ಗಾಡಿ ಇದೆಯಲ್ಲ, ಏನು ಟೆನ್ಷನ್ ಇಲ್ಲ. ಇವಾಗ ಏನು ಚೇಂಜ್ ಮಾಡಿಸೋ ಅವಶ್ಯಕತೆ ಇರಲ್ಲ, ಏನಿರಲ್ಲ. ಆದರೂ ಏನೋ ನಮ್ಮ ಬೈಕ್ ಅಂದ್ರೇ ಖುಷಿ ಅಷ್ಟೇ. 50 ರೂಪಾಯಿ ಅಂತ ನೋಡ. ಏನು ಬೇಡ ಬೇಡ, ಪೊಲ್ಯೂಷನ್ನ ನಿಂದಿಲ್ಲ ಮತ್ತು ಮಾಡಿಸ್ಲೇ. ಇಲ್ಲ ಮುಂದೆ ಮಾಡ್ಸಂಬ ಮಾಡಿಸ್ಬಿಡು. ಜಾನ್ಲೆ ದಬಾಕ್ ನೈ ಮಾಡ್ತಿಲ್ಲ ಇವಾಗ ಗಾಡಿ ಜಾನ್ದೆ. ಹೋಗ್ಬೇಕಂದ್ರೆ ಇದೆಷ್ಟು ಪೀಸ್ಫುಲ್ ಆಗಿದೆ ರೋಡು, ಏನು ಕ್ರೌಡ್ ಇಲ್ಲ, ಲಾರಿ ಇಲ್ಲ, ಜಾಸ್ತಿ ವೆಹಿಕಲ್ ಓಡಾಡಂಗಿಲ್ಲ. ಆ್ಯಂಡ್ ಇವತ್ತು ವೆದರ್ ಕೂಡ ಯಾಕೋ ಫುಲ್ ಕ್ಲೌಡಿ ಆಗ್ಬಿಟ್ಟಿದೆ. ನಮ್ಮ ಸೂರಜ್ ಅಣ್ಣವ್ರು ಅಲ್ಲಿಂದ ಬಂದಾರಲ್ಲ, ಅಲ್ಲಿಂದ ಈ ವೆದರ್ ತಂದ್ಬಿಟ್ಟಾರೇನೋ. ಬಿಸಿಲೇ ಇಲ್ಲ ಅವ್ರದ್ದು. ಚಳಿಗಳಲ್ಲಿ ಸ್ವಲ್ಪ ಇತ್ತು ಗಾಯ್ಸು, ಅಂದರೆ ಸ್ವಲ್ಪ ಭಾಳ ಏನಿಲ್ಲ, ಮೈನ್ಯೂಟಾಗಿತ್ತು ಸ್ವಲ್ಪ ಸೆಕೆ. ಬಟ್ ಈ ಕಡೆ ಬರ್ತಾ ಏನು ಸೆಕೆ ಇಲ್ಲ, ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ತಿದೆ ಆಗಲೇ. ನಮ್ಮ ಬೈಕರ್ಸ್ ನೋಡಿ ಗಾಯ್ಸ್ ಸುಮ್ಮ ಜಜ್ಜಾಡ್ತಿದ್ದಾರೆ. ಇವತ್ತು ಬಂದಿದ್ದಾರಲ್ಲ ಫುಲ್ ಉರುಪು, ಫಸ್ಟ್ ಡೇ ಮೂವರು ಜಜ್ಜಕತ್ತಾರ ಗಾಡಿನೂ ಹಂಗಿದಾವೆ ಗಾಯ್ಸ್. ಎಲ್ಲ ಲೋಡ್ ಅದಾವಲ್ಲ, ಫುಲ್ ಹೆವಿ ವೆಹಿಕಲ್ಲು, 650 cc, 450 cc ಹಿಮಾಲಯ ಎಲ್ಲ ಚೆನ್ನಾಗಿದ್ದಾವೆ ಗಾಡಿಗಳು. ಹಂಗಾಗಿ ಹೊಡೆದ ರೈಡಿನ ಲೈನ್ ಅಪ್ ನೋಡಿ. ಹಿಮಾಲಯ 450 ಆ್ಯಂಡ್ ಸೂರಜ್ ದಾನಪ್ಪ ಗೌಡ್ರು ಇದು ಇಂಟರ್ಸೆಪ್ಟರ್ 650, ರೋಹಿತ್ ಬೈದು ಹಿಮಾಲಯ 450, ಮತ್ತು ನಮ್ಮದು ಶಾರ್ಟ್ಗನ್ 650. ಇಲ್ಲಿ ಸುಚೇತ್ ಅಣ್ಣ ನ್ಯೂ ಲಾಗರ್, ಇವ್ರದ್ದು ಇಂಟರ್ಸೆಪ್ಟರ್ 650. ಇಷ್ಟು 5 ಬೈಕ್ಸು 6 ಮೆಂಬರ್ಸ್ ಗೈಸ್ ನಾವು. ನಮ್ಮ ಬೈಕಲ್ಲಿ ಅಷ್ಟೇ ಡಬಲ್ ಇರೋದು. ಫೈನಲಿ ಇಲ್ಲೊಂದು ಬ್ರೇಕ್ ತಗೊಂಡು ಇವಾಗ ಮುಂದೆ ಹೋಗ್ತಿದ್ದೀವಿ. ಬ್ರೇಕ್ ತಗೊಂಡಿವಿ, ಸ್ವಲ್ಪ ಒಂದು 80 ಕಿಲೋಮೀಟರ್ಸ್ ಬಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿವಿ. ಇವಾಗ ಮತ್ತೆ ಮುಂದೆ ಹೆಂಗೆ ನಿಂತಿದ್ದ ನೋಡಿ ಅಲ್ಲಿ. ಫಸ್ಟ್ ಡೇನೇ ಒಂದೆಲ್ಲ ಡುಗ್ ಅಂತಿದೆ ತೆಳಗೆಲ್ಲ. ಏರ್ ಸೀಟ್ ಹಾಕೊಂಡ್ರು ಕೂಡ ತಿಕ್ಕವ್ರಾಗತ್ತ ಡೇನೆ ಎದ್ದಿಂದ್ರಾಗತ್ಬಿಟ್ಟ. ನಾವು ಹೋಗಿದ್ದ ನೋಡತ್ತೀನಿ ನಾನು. ನಮ್ಗೆ ಹೆಂಗಾಗಿರ್ಬಾರ್ದು ಗೈಸ್, ಅಲ್ಲಿಂದ ಇಲ್ಲಿಗೆ ಬಂದಿದ್ವಲ್ಲ. ಹುಚ್ಚು ಯಾಕೆಂದ ಕೈ ತೊಕೊಂಡ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡ್ರಿ ಸೂರಜನ್ ಬಾಳೆ ನೋಡ್ರಿ, ಎಲ್ಲೋದ್ರ ಇಂಥ ಬಾಳೆ ನೋಡ್ರಿ ಅವನು. ಇಲ್ಲೀಗ ಇನ್ನ ಅಮೃತ್ಸರ್ 50 ಕಿಲೋಮೀಟರ್ಸ್ ಐತೆ. ಇಲ್ಲಿ ನಿಂತಿದ್ದೀವಿ ಇವಾಗ ಸುಮ್ಮನೆ ರೆಸ್ಟ್ ಸಲುವಾಗಿ. ಕಾರ್ ಮೇಲೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಲೈಕ್ ಟೈರ್ಸ್ ಮೇಲೆ. ಇವ್ರದ್ದು ಎಲ್ಲ ಗಾಡಿದೆಲ್ಲ ಟೈರ್ಸ್ ವೈಡ್ ಆಗಿರುತ್ತೆ ನೋಡಿ. ಇಲ್ಲಿ ಮುಂದೆ ಹೋಗ್ತಿದೆ ಸ್ಕಾರ್ಪಿಯೋ ಇರುತ್ತೆ, ಸ್ಟಾಕ್ ಟೈರ್ ಇರಂಗೆ ಇಲ್ಲ. ಎಲ್ಲ ಯಾವುದಾದ್ರೂ ಕಾರ್ ಆಗಲಿ, ಚಿಕ್ಕದಿಂದ ಹಿಡಿದು ದೊಡ್ಡದು ಕಾರ್ ಆಗಲಿ, ಎಲ್ಲದಕ್ಕೂ ವೈಟ್ ಟೈರ್ ಹಾಕ್ಸ್ಬಿಟ್ಟಿರ್ತಾರೆ ಇವರು ನೋಡಿ. ಮುಂದಲ್ದು ಸ್ಟಾಕ್ ಟೈರ್, ಅದು ಸ್ಟೆಪ್ನಿ ಇರುತ್ತಲ್ಲ, ಅದು ಮುಂದಲ್ ನೋಡಿ ಎಷ್ಟಿದೆ, ಹಿಂದಲ್ ನೋಡಿ ಆ ಬರೀ ವೈಡ್ ಇದೆ. ಎಲ್ಲ ಕಾರಿಗೂ ಚಿಕ್ಕ ಕಾರುಗಳು ಸಮತಿಗೆ ಅದೊಂದು ಕ್ರೇಜ್. ಟ್ಯಾಕ್ಟ್ರಿಗೆ ಸಮತಿಗೆ ದೊಡ್ಡ ತೋರಿಸ್ತೀನಿ ನಿಮಗೆ ಇದ್ರೆ ಇಲ್ಲಿ ಎಲ್ಲ ಹೈವೇದಲ್ಲಿ ಸಿಕ್ಕರೋ ಟ್ಯಾಕ್ಟ್ರು. ಪಂಜಾಬ್ನವ್ರದ್ದು ಹ್ಯಾಂಡಲ್ ಬಾರ್ದು ಸ್ಟೈಲೇ ಬೇರೆ ನೋಡಿ ಗೈಸ್. ನಮ್ದೆಲ್ಲ ಹ್ಯಾಂಡಲ್ ಬಾರ್ಸ್ ಎಲ್ಲ ಮೇಲೆ ಇದ್ರೆ ಬೈಕ್ದು, ಅವ್ರದ್ದು ಜಾಸ್ತಿ ಕೆಳಗಡೆ ಇರುತ್ತೆ, ಹಿಂಗೆ ಹೊಡಿತಾರೆ ಅವರು. ಯಾವುದಾದ್ರೂ ಬೈಕ್ ನೋಡಿ, ಸ್ಪ್ಲೆಂಡರ್ ಜಾಸ್ತಿ ಇಲ್ಲಿ ಅವ್ರದ್ದು ಕ್ರೇಜ್ ಇರೋದು. ಸ್ಪ್ಲೆಂಡರು ಮತ್ತು ಬುಲೆಟ್, ಓಲ್ಡ್ ಬುಲೆಟ್ ಸ್ಟ್ಯಾಂಡರ್ಡ್ ಬರುತ್ತಿತ್ತಲ್ಲ
ಅದರ 350. ಅದೇ ಅವ್ರಿಗೆ ಕ್ರೇಜ್ ಜಾಸ್ತಿ. ಮತ್ತೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ಲು ಎಲ್ಲದ್ರದ್ದು ಯಾವ್ದಾರ ಬೈಕ್ ನೋಡಿ ಇಲ್ಲಿ ಎಲ್ಲದ್ರದ್ದು ಕೆಳಗಡೆ ಮಾಡಿಸ್ಬಿಟ್ಟಿರ್ತಾರೆ ಅವರು. ಅದೇನೋ ಯೂನಿಕ್ನೆಸ್ ಅವ್ರದ್ದೊಂದು. ಅಮೃತ್ಸರ್ಗೆ ರೀಚ್ ಆಗಿದ್ದೀವಿ ನೋಡಿ. ಅವ್ರದ್ದು ಎಂಟ್ರಿ ಆರ್ಚ್ ಹೆಂಗಿದೆ ಅಂತೇಳಿ ಇದು ಗೋಲ್ಡನ್ ಆರ್ಚ್ ಇದೆ ನೋಡಿ, ಎಷ್ಟು ದೊಡ್ಡದಿದೆ ಅದು. ಫಸ್ಟು ಸೀದಾ ನಮ್ಮದು ಗೋಲ್ಡನ್ ಟೆಂಪಲ್ಗಿದೆ ಹೋಗೋದು. ಬನ್ನಿ ಗೋಲ್ಡನ್ ಟೆಂಪಲ್ಗೆ ಹೋಗೋದ. ನೋಡಿ ಗೈಸ್ ಹೆಂಗಿದೆ ಆರ್ಚ್, ಎಷ್ಟು ದೊಡ್ಡದು. ಅಬಾಬಾ ಫುಲ್ ಮತ್ತೆ ಗೋಲ್ಡ್ ಕಲರ್ದಲ್ಲಿದೆ ಅದು. ಏ ಅಪ್ಪ, ನೀ ಆಯ್ತು ಬೇವು. ಇದೆ ನೋಡಿ ಗೈಸ್ ಗೋಲ್ಡನ್ ಟೆಂಪಲ್ಗೆ ಹೋಗೋ ರೋಡು. ಭಾಳ ಕಂಜೆಸ್ಟೆಡ್ ಆಗಿದೆ ಇದು, ಮತ್ತು ಅದರಿಂದನೇ ಟ್ರಾಫಿಕ್ ಆಗ್ತಿರೋದು. ಎಲ್ಲ ಬೈಕ್ ಪಾರ್ಕ್ ಇಲ್ಲೇ ಮಾಡಬೇಕು. ಸೇಫ್ಟಿ ಇದೇನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. किधर लगाना है? ये फर्स्ट वाले इधर वाले पे इस साइड में लगाओ पहले. हाँ साइड रखता हूँ. ಈ ಕಾಟ್ರೆ ದೊಡ್ಡ ಕಿರಿಕಿರಿ ಇದೆ ಗೈಸ್ ಇಲ್ಲಿ ಪಾರ್ಕಿಂಗ್ದು. ಇಬ್ಬರ ಮತ್ತೆ ಗೋಲ್ಡನ್ ಟೆಂಪಲ್ ನೋಡಕ್ಕೆ ಬಂದವ್ರು ಭಾಳ ಜನ ಇದಾರಲ್ಲ, ಅದ್ರ ಸಲುವಾಗಿ. ಬನ್ನಿ ತೋರಿಸ್ತಾನಂತೆ. ಇದಾನ ಗೋಲ್ಡನ್ ಟೆಂಪಲ್, ಇದೇ ಎಂಟ್ರಿ. ಚೆನ್ನಾಗಿದೆ ನೋಡಿ ಗೈಸ್ ಹೋಗೋಕ್ಕೆಲ್ಲ. ಇಲ್ಲೆಲ್ಲ ಸ್ಟ್ರೀಟ್ ಗೇಟ್ ಇದು ಸ್ಟ್ರೀಟಲ್ಲಿ ಹೋಗ್ತಿದ್ವಿ ನಾವು ಇವಾಗ ಪಂಜಾಬಲ್ಲಿ. ಅಮೃತ್ಸರಲ್ಲಿ ಎಲ್ಲ ನಮ್ಮ ಬಾಯ್ಸ್ ಜೊತೆಗೆ. ಸೂರಜ್ ಬೈ ಎಲ್ಲಿ ಹೊಂಟಿ ಬೈ? ಗೋಲ್ಡನ್ ಟೆಂಪಲ್ ನೋಡಕ್ ಹೋಗ್ತಿದ್ದೀವಿ ಗೈಸ್. ಹೋಗೋಣ ಬನ್ನಿ, ತೋರಿಸ್ತೀನಿ. ಎಂಟ್ರಿ ನಮ್ ಸೂರಜ್ ನೋಡ್ರಿ, ಅವ್ನು ನಮ್ ಚಸ್ಮಾ ಕಸ್ಕೊಂಡ್ ತಾನ್ ಶೋಕಿ ಮಾಡತಾನ ಇಲ್ಲಿ. ಮತ್ತೆ ಮಸ್ತ್ ಇದೆ ಅಲ್ಲ, ಆ ಕಡೆ ಈ ಕಡೆ ಎಲ್ಲ ಶಾಪ್ಸ್ ಇದಾವೆ. ಜನ ನೋಡಿ ಎಷ್ಟು ಜನ ಇದ್ದಾರೆ. ಫೇಮಸ್ ಟೆಂಪಲ್ ಅಲ್ವಾ, ಅದರ ಸಲುವಾಗಿ ಜಾಸ್ತಿ ಜನ ಇದ್ದಾರೆ. ಟೂರಿಸ್ಟ್ ಪ್ಲೇಸಸ್ ಎಲ್ಲ ಶಾಪ್ಸ್ ಇದಾವೆ. ನಿಮಗೆ ಏನು ಬೇಕು ಎಲ್ಲ ಖರೀದಿ ಮಾಡ್ಬೋದು ಇಲ್ಲಿ. ಶೂಸು, ಡ್ರೆಸ್ಸು, ಕತ್ತಿಗಳಿದಾವೆ, ತಲವಾರುಗಳಿದಾವೆ, ಏನು ಬೇಕು ಎಲ್ಲನೂ ಖರೀದಿ ಮಾಡ್ಬೋದು. ಜಾಸ್ತಿ ಶೂಸು, ಡ್ರೆಸ್, ಲೇಡೀಸ್ ಡ್ರೆಸ್ಸಸ್ ಜಾಸ್ತಿ ಇದಾವೆ ಇಲ್ಲೆಲ್ಲ ನೋಡಿ. ಲೇಡೀಸ್ ಬ್ಯಾಗ್ಸ್ ಗೀಗ್ಸು ಎಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ. ಊಟನೂ ಕೂಡ ಇದೆ ಇಲ್ಲೆಲ್ಲ. ಈ ಕಡೆ ಎಲ್ಲ ಹೋದ್ರೆ ಊಟ ಇದೆ. ಬಾಯ್ಸ್ ನೋಡಿ ಗಾಯ್ಸ್ ಹೆಂಗ್ ಜಾಕೆಟ್ ಹಾಕ್ಯಂಡ್ ಹೋಗ್ತಾರೆ ಎಲ್ಲ. ನಮಗ್ ನೋಡಿದ್ರೆ ವಿಚಿತ್ರ ನೋಡಕತ್ತಾರೆ, ಈ ಪರೇ ಬಿಸಿಲಾಗ ಇವರೆಲ್ಲ ಜಾಕೆಟ್ ಹಾಕ್ಯಂಡ್ ಬಂದಾರಲ್ಲ ಅಂತೇಳಿ. ಇದೇ ಎಂಟ್ರಿ ಮುಂದೆ ಕಾಣ್ತಿರೋದು. ಹೊರಗಡೆ ಹೋಗೋದ ಇಲ್ಲಿ ಸ್ವಲ್ಪ ಏನೋ ತಗೊಂತಿದ್ದಾರೆ ಬಾಯ್ಸ್, ಇಲ್ಲಿ ತಗೊಂಡು ಹೋಗೋದ. ರೂಮ್ಸ್ಗಳು ಇರ್ತಾವೆ ನೋಡಿ ಗೈಸ್. ನಂಬರ್ ಇದೆಯಲ್ಲ 14, 15, 16 ಅಂತೇಳಿ. ಇಲ್ಲೆಲ್ಲ ನೀವು ನಮ್ಮ ಲಗೇಜ್ನಾಗಲಿ ಏನಾರು ಕ್ಯಾರಿ ಮಾಡಿರ್ತೀವಿ ಈಗ ನೋಡಿ, ನಮ್ಮ ಜಾಕೆಟ್ ಗಿಕೆಟ್ ಶೂಸ್ ಗೀಸ್ ಇದಾವಲ್ಲ, ಇಲ್ಲೆಲ್ಲ ಡ್ರಾಪ್ ಆಫ್ ಮಾಡಿ ಹೋಗ್ಬೋದು. ಅವ್ರು ಟೋಕನ್ ಕೊಡ್ತಾರೆ, ವಾಪಸ್ ಹೋಗುವಾಗ ಟೋಕನ್ ಕೊಟ್ಟು ಇಸ್ಕೊಂಡು ಹೋಗೋದು. ಇಲ್ಲಿ ಹ್ಯಾಂಡ್ ವಾಶ್ ಮಾಡೋದೈತೆ ನೋಡಿ ಗೈಸ್, ಹ್ಯಾಂಡ್ ವಾಶ್ ಮಾಡಬೇಕು. ಅಚ್ಚೆ ಬೇರೆ ಕಟ್ಬೇಕು ತೆಲಿಗೆ ಈ ಥರ, ಇಲ್ಲ ಬಿಡಂಗಿಲ್ಲ ಅಂತೇಳಿ. ಫೈನಲಿ ಗಾಯ್ಸ್ ನಾವು ಇಲ್ಲೇ ಬಂದಿದ್ದೀವಿ ನೋಡಿ. ಗೋಲ್ಡನ್ ಟೆಂಪಲ್ ಮುಂದೆ ಇದೆ ಗೋಲ್ಡನ್ ಟೆಂಪಲ್ ಒಳಗಡೆ.
ಇಲ್ಲಿ ವಿಡಿಯೋ ಮಾಡೋಕ್ಕಲ್ಲ ಮಾಡ್ತಿಲ್ಲ, ಡಿಲೀಟ್ ಮಾಡ್ತಿದ್ದಾರೆ ಫೋನ್ ಕಸ್ಕೊಂಡು. ಇವಾಗ ನಂದೇ ಡಿಲೀಟ್ ಮಾಡಿದ್ರು. ಗೋಲ್ಡನ್ ಟೆಂಪಲ್ ನೋಡಿ ಗೈಸ್, ಇಲ್ಲಿ ಫೋನ್ ಅಲ್ಲೋ ಇಲ್ಲ, ಕಸ್ಕೊಂತಿದ್ದಾರೆ. ನನ್ನ ಫೋನ್ ಇವಾಗ ಕಸ್ಕೊಂಬಿಟ್ಟಿದ್ರು, ಅದಕ್ಕೆ ನಾನು ವಿಡಿಯೋ ಎಲ್ಲ ಡಿಲೀಟ್ ಮಾಡಿಸಿ ಮತ್ತೆ ವಾಪಸ್ ರಿಟರ್ನ್ ಕೊಟ್ಟರು. ಮಾಡಲ್ಲ ಅಂದಮೇಲೆ ತೆಗಿತೀನಿ ಕಷ್ಟಪಟ್ಟು, ಆದರೂ ಹೋಗಲಿ ಅಂತೇಳಿ. ನೋಡಿ ಇಲ್ಲಿಂದ ರೌಂಡ್ ಹಾಕಿ ಅಲ್ಲಿ ಒಳಗಡೆ ಎಂಟ್ರಿ ಹೋಗೋದು ಗೈಸ್. ಅಲ್ಲಿ ಭಾಳ ರಶ್ ಇದೆ, ಒಳಗಡೆ ಹೋಗೋದಂತೂ ಆಗೋದಿಲ್ಲ. ನೋಡಿ ಅಲ್ಲೆಲ್ಲ ಎಷ್ಟು ರಶ್ ಇದೆ ಅಂತೇಳಿ ಕ್ಯೂ ಹಚ್ಚಿ ಹೋಗ್ತಿದ್ದಾರೆ ಅಲ್ಲೆಲ್ಲ. ನೋಡಿ ಆಗ ನಮಗೆ ಒಳಗಡೆ ಹೋಗೋಷ್ಟು ಟೈಮ್ ಇಲ್ಲ, ಇಲ್ಲೇ ನೋಡಿಬಿಡಿ. ಇಲ್ಲೆಲ್ಲ ಮೆಡಿಟೇಷನ್ ಕೂಡ ಮಾಡ್ತಿದ್ದಾರೆ ಜನ, ಕಾಣ್ತಿದ್ದೇನೆ ಅಲ್ಲಿ. ಆದ್ರೆ ಭಾಳ ಜನ ಇದ್ದಾರೆ ಗೈಸ್, ಎಲ್ಲ ನೋಡಕ್ಕೆ ಭಾಳ ಜನ ಬಂದಿದ್ದಾರೆ. ಇಲ್ಲೆಲ್ಲ ಏನೋ ಇಲ್ಲಿದೆ ಶರ್ಬತ್ ಟೈಪ್ ಕೊಡ್ತಾರೆ, ಸ್ವೀಟ್ ಇರುತ್ತೆ ಕುಡಿಯೋಕ್ಕೆ. ನಡಿ ಕುಡಿಯೋದ, ನಡಿ ಕುಡಿತೀವಿ ಗಾಯ್ಸ್. ನೀರು ಕೊಡ್ತಿದ್ದಾರೆ ಗಾಯ್ಸ್, ಇಲ್ಲಿ ನೀರಿದು, ನೀರು ಕೊಡೋದು ನೋಡಿ ಗೈಸ್. ಒಳಗಡೆ ಹೋಗೋಕೆ ಎಷ್ಟು ಕ್ಯೂ ಇದೆ ಅಂತೇಳಿ, ಅಲ್ಲಿ ಅಂತೂ ಹೋಗೋಕ್ಕಾಗೋದಿಲ್ಲ ನಮ್ಮಿಂದ. ಸೊ ಅದಕ್ಕೆ ಇಲ್ಲೇ ನಿಂತ್ಕೊಂಡು ನೋಡಿ ಹೋಗೋಣ. ಕಾಣ್ತಿದೆ ನೋಡಿ, ಇದೆಲ್ಲ ಫುಲ್ ಗೋಲ್ಡಿಂದ ಮಾಡಿರೋದು, ಅದಕ್ಕೆ ಇದಕ್ಕೆ ನೇಮು ಗೋಲ್ಡನ್ ಟೆಂಪಲ್ ಅಂತ ಇಟ್ಟಿದ್ದಾರೆ. ನೋಡಿ ಮೇಲೆ ಏನು ಕಾಣ್ತಿದೆಯಲ್ಲ, ಹಾಂ ಕಿನ್ಸ್ತಮ್ಮ, ಇದೆಲ್ಲ ಗೋಲ್ಡಲ್ಲೇ ಮಾಡಿದ್ದು, ಅದಕ್ಕೆ ಗೋಲ್ಡನ್ ಟೆಂಪಲ್ ಅಂತೇಳಿ ನೇಮ್ ಮಾಡಿದ್ದಾರೆ. ನೋಡಿ ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಇವಾಗ ವಾಘಾ ಬಾರ್ಡರ್ ಕಡೆ ಹೋಗ್ತೀವಿ. ಅಲ್ಲೇನೋ ಫುಲ್ ಚೆಕಿಂಗ್ ಇರುತ್ತಂತೆ. 4 o'clock ಒಳಗಡೆ ಇಲ್ಲಿಂದ 33 ಕಿಲೋಮೀಟರ್ ಇದೆ. ಇಲ್ಲಿ ಕುಲ್ಫಿ ತಿನ್ನಕತ್ತೀವಿ ನಾವೆಲ್ಲರೂ ಸೇರಿ. ಕುಲ್ಫಿ ತಿಂದ್ರೆ ಮಗ ತಾನೊಬ್ಬನ ತಗೊಂಡು ಗಪ್ಪನ್ ತಿನ್ನಕ ತೊಂಟ್ಬಿಟ್ಟನು. ಇಂಥ ಸೂರ್ಯ ನೋಡ್ರಿ, ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ, ಕಂಜೂಸ್ ನನ್ನ ಮಗ. ಬಿಸಿಲಿದೆ ಗಾಯ್ಸಿ ಅಪ್ಪ. ಅಮೃತ್ಸರ್ನಾಗೂ ಕೂಡ ಸಣ್ಣಾಗಿ ಬಿಸಿಲಿಲ್ಲ. ಮುಂಜಾನೆ ಬರ್ಬೇಕಾದ್ರೆ ಸ್ವಲ್ಪ ಮಳೆ ಆಗಿತ್ತು, ಅದ್ರ ಸಲುವಾಗಿ ಕೋಲ್ಡ್ ಇತ್ತು. ಬಿಟ್ಟರೆ ಇಲ್ಲಿ ಹೆವಿ ಬಿಸಿಲು ಅಂದರೆ ಬಿಸಿಲು ಗಾಯ್ಸ್. ಚಂಡೀಗಢ ಬೇಕಾಗಿತ್ತು, ಅದಕ್ಕಿಂತ ಜಾಸ್ತಿನೇ ಇದೆ ಇಲ್ಲಿ. ಅದರೊಳಗೆ ಟ್ರಾಫಿಕ್ಕು ಅಪ್ಪ, ಜನ ಕೂಡ ಜಾಸ್ತಿ ಗೈಸ್. ಇವಾಗ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಂದ್ರಿಸಿದ್ವಿ ಅಮೃತ್ಸರಲ್ಲಿ, ಮತ್ತೆ ರೀಫಿಲ್ ಮಾಡ್ಸೋಕ್ಕೆ. ಯಾಕಂದರೆ ಇವಾಗ ವಾಘಾ ಬಾರ್ಡ್ರಿಗೆ ಹೋಗೋಕೆ ಇಲ್ಲಿಂದ 30 ಕಿಲೋಮೀಟ್ರ್ ಇದೆ. ವಾಘಾ ಬಾರ್ಡ್ರಿಗೆ ಹೋಗಿ ಮತ್ತೆ ರಿಟರ್ನ್ ಇದೇ ರೋಡಲ್ಲಿ ಬರ್ಬೇಕು ಅನ್ಸುತ್ತೆ ನನ್ನ ಮಟ್ಟಿಗೆ. ಹೈವೇ ಹಾಕ್ಬೇಕಂದ್ರೆ ನಾವು ನೋಡೋದ ಗೈಸ್. ಇಲ್ಲಿ ಮಾತ್ರ ಶೆಕೆ ನೆಕ್ಸ್ಟ್ ಲೆವೆಲ್ ಭಾಳ ಇದೆ ಗೈಸ್, ತಡ್ಕೊಳಕ್ಕಾಗ್ತಿಲ್ಲ ಯಪ್ಪ. ಇಲ್ಲೇ ರೂಮ್ ಮಾಡಿ ಸುಮ್ಮನೆ ರೆಸ್ಟ್ ಮಾಡಿಬಿಡೋದ ಅನ್ಸಕತ್ತೈತೆ, ಅಷ್ಟು ಇದು ಐತೆ. ಬನ್ನಿ ವಾಘಾ ಬಾರ್ಡ್ರ್ ನೋಡಿಕೊಂಡು ಆಮೇಲೆ ಸೀದಾ ಉಧಂಪುರಿಗೆ ಹೋಗ್ಬೇಕಂತ ಐತೆ. ಉಧಂಪುರ ಇಲ್ಲ, ಇಲ್ಲಿ ಎಲ್ಲಾದರೂ ಆದರೆ ಅಲ್ಲೇ ಸ್ಟೇ ಮಾಡಿಬಿಡ್ತೀವಿ. ಮತ್ತು ನಾಳೆ ಶ್ರೀನಗರ್. ನೋಡಿ ಗೈಸ್, ಇಲ್ಲಿ ವಾರದ್ದು ಟ್ರಾಫಿಕ್ಕು ಕೆಟ್ಟ, ಪಾರ್ಕಿಂಗಿಗೆ ಟ್ರಾಫಿಕ್ ಇದೆ ಭಾಳ. ಹೆವಿ ಅಂದರೆ ಹೆವಿ ಟ್ರಾಫಿಕ್. ಅವ ಈ ಟ್ರಾಫಿಕ್ಕು, ಈ ಬಿಸಿಲು, ಈ ಗಾಡಿ ಹೀಟು ಯಪ್ಪ ಸಾಕಾಗ್ಬಿಟ್ಟಿದೆ ಗೈಸ್ ನನಗಂತೂ. ನಿಜ ಒಂದು ಟೈಮ್ ಯೋಚನೆ ಮಾಡಿದ್ರೆ ಯಾಕಾದ್ರೂ ಬನ್ನಪ್ಪ ಈ ಬಿಸಿಲಾಗ ಅನ್ಸಕತ್ತದ ನನಗೆ. ಬಟ್ ಏನು ಮಾಡ್ತೀರಾ, ಇವತ್ತೊಂದಿನ, ನಾಳೆಯಿಂದ ಆರಾಮ ಮತ್ತೆ. ನೋಡಿ ಗೈಸ್, ಇಲ್ಲಿ ವಾಘಾ ಬಾರ್ಡರ್ ನೋಡೋಕ್ಕೆ ಈ ಪರೇ ಕ್ಯೂ ನಿಂತಿದ್ದಾರೆ. ನಮ್ಮ ಹುಡ್ರು ನೋಡ್ರಿ ಇಲ್ಲಿ ಚೆಕ್ ಹಿಡಿದಿದೆ ಅಲ್ಲಿ ಹೋಗೋದ್ರಾಗ. ಇದೆಲ್ಲ ಕ್ಯೂ, ಅಲ್ಲಿ ತನಕ ಕ್ಯೂ ಇದೆ ಪೂರ ಎಂಟ್ರಿ ಆಗೋವರೆಗೂ. ಎಲ್ಲ ಅಡ್ಡ ಹೋಗ್ತಾರೆ ಅಂತೇಳಿ ಸೂರ್ಯ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಂಡ ಗೈಸ್. ನೋಡಿ ಸೆಕ್ಯೂರಿಟಿ ಗಾರ್ಡ್ ಆಗ್ಯಾನ ಗೈಸ್ ಅವನು ಇಲ್ಲಿ ವಾಘಾ ಬಾರ್ಡರ್ದಾಗ. ನೋಡಿ ಮಾತಾಡ್ಕಂತ ಅವ್ರ ಜೊತೆಗೆ ಹೊಂಟಬಿಟ್ಟು ನೋಡಿ ಗೈಸ್ ನಮ್ಮನ್ನು ಬಿಟ್ಟಾಗ. ನೋಡಿ ಅಲ್ಲಿ ಗೈಸ್, ಸೂರ್ಯ ಕಷ್ಟಪಟ್ಟು ಅಲ್ಲಿ ಮಟ್ಟ ಓದಕ್ಕೂ ಸಾರ್ಥಕ ಐತೆ ಗೈಸ್. ನೋಡಲ್ಲಿ ವಾಪಸ್ ರಿಟರ್ನ್ ಕಳಿಸ್ತಿದ್ದಾನೆ, ಎಲ್ಲರಿಗೂ ಸ್ಟಾಪ್ ಮಾಡಿಸಿದ್ದಾನೆ. 100 ಮಂದಿ ನಿಂದ್ರಿಸಿದ ಪವರ್ ಆಫ್ ಸೂರ್ಯ ನೋಡಿ. ವಾಘಾ ಬಾರ್ಡರ್ನಾಗ 20 ಮಂದಿಗೆ ನಿಂದ್ರಿಸ ನೋಡಿ ಗೈಸ್. ಅವರೆಲ್ಲ ನಾವು ಇಲ್ಲಿ ಲೈನಿಗೆ ನಿಂತ್ಕೊಂಡ್ರೆ ಅವರು
ಕ್ಯೂ ಹಚ್ಚಿ ಅಲ್ಲಿ ನುಗ್ಗಾಕತ್ತಿದ್ರು ಅದರಿಂದ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಇಲ್ಲಿ ನಮಗೆಲ್ಲರಿಗೆ ಬಿಟ್ಟು ಮಗ ಕ್ಯೂ ಬಿಟ್ಟು ಅಲ್ಲಿ ಮುಂದೆ ಹೊಂಟಾನ. ಇಷ್ಟೆಲ್ಲ ಕ್ಯೂ ಸಾಕತ್ತಾರೆ ಇಲ್ಲಿ ಎಲ್ಲರಿಗೆ ಬಿಟ್ಟು ಅಲ್ಲಿ ಹೊಂಟ ನೋಡಿ. ಬಾರ್ಡ್ರ್ ಎಂಟ್ರಿ ಏನು ಮೇಂಟೆನೆನ್ಸ್ ಅನ್ನೋದೇ ಇಲ್ಲ ಗೈಸ್. ಸುಮ್ಮನೆ ಹೆಂಗೆ ಬೇಕಂಗೆ ನುಗ್ತಾರೆ ಜನ. ಪಾಪ ಅಷ್ಟೆಲ್ಲ ಆರ್ಮಿ ಇದ್ದವ್ರು ಇದ್ದಾರೆ ಇಲ್ಲಿ. ಅವ್ರಿಗೆ ಕಂಟ್ರೋಲೇ ಆಗ್ತಿಲ್ಲ ಮಾಡೋಕ್ಕೆ, ಅಷ್ಟು ಜನ ಇದ್ದಾರೆ. ಅವ್ರು ಲೈನೇ ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ನುಗ್ಗದೆ ಹಿಂದಿದ್ದವ್ರು ಹಿಂದೆನೇ ಇರೋದು. ಬನ್ನಿ ಇವಾಗ ಒಳಗೆ ಹೋಗಿ ತೋರಿಸ್ತೀನಿ ಏನು ಎಂತ ಅಂತೇಳಿ, ಅಲ್ಲಿ ಹೆಂಗಿದೆ ಅಂತೇಳಿ. ವಾಘಾ ಬಾರ್ಡ್ರು ಅಲ್ಲೆಲ್ಲ ಚೆಕ್ಕಿಂಗ್ ಆಯಿತು. ಚೆಕ್ಕಿಂಗ್ ಮುಗಿಸಿ ಹಿಂಗೆ ಒಳಗಡೆ ಎಂಟ್ರಿ ಬರೋದು. ಎಲ್ಲ ಜನ ಬಂದಿದ್ದಾರೆ ನೋಡಿ ಇಲ್ಲಿ. ಇವಾಗ ಇಲ್ಲೇ ಒಳಗಡೆ ಹೋಗೋದೆಲ್ಲ. ಬನ್ನಿ ಒಳಗಡೆ ಹೋಗೋಣ. ನಮಗಂತೂ ಗೊತ್ತಿಲ್ಲ, ನಮ್ಮ ಬಾಯ್ಸ್ ಎಲ್ಲ ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಕಾಣ್ತಾನೆ ಇಲ್ಲ. ಎಲ್ಲ ದಿಕ್ಕು ದಿವಾಳಿ. ಯಾಕಂದರೆ ಆ ಕಡೊಬ್ರು ಈ ಕಡೊಬ್ರು ಬಂದ್ಬಿಟ್ಟಿವಿ ನಾವು ಇವಾಗ ನೋಡೋದ ಗೈಸ್. ಅಲ್ಲಿ ಹೋಗಿ ಸಿಗ್ತಾರೋ ಏನಿಲ್ಲೋ, ಮೇ ಬಿ ಸಿಗೋ ಡೌಟ್ ಅನಿಸುತ್ತೆ ನನಗೆ ಯಾಕೋ. ಯಾಕಂದರೆ ಒಳಗೆ ಭಾಳ ಗದ್ದಲ ಇದೆ, ಜನನೂ ಭಾಳ ಜನ ಇದ್ದಾರೆ. ಮೇ ಬಿ ಸಿಕ್ಕರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಸಿಕ್ಕಿಲ್ಲ ಅಂದರೆ ಇಲ್ಲಾಂದ್ರೆ ಮುಗಿಸ್ಕೊಂಡು ಸೀದಾ ಗಾಡಿ ಹತ್ರ ಬರೋದು. ಎಂಟ್ರಿ ಆಗ್ತಿದ್ದೀವಿ. ಇದೆ ನೋಡಿ, ಅಂದರೆ ವಾಘಾ ಬಾರ್ಡರ್ ಸ್ಟೇಡಿಯಮಲ್ಲಿ ಒಳಗಡೆ ಹೋಗದಿರೋದು. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕ್ರೌಡ್ ಭಾಳ ಇತ್ತು. ವಾಯ್ಸ್ ಕೂಡ ಸರಿ ಕೇಳಿಸ್ಲಿಲ್ಲ. ಅದ್ರ ಸಲುವಾಗಿ ಶಾರ್ಟ್ಸ್ ಎಲ್ಲ ತಗೊಂಡಿದ್ದೀನಿ, ಏನೇನು ಮಾಡ್ತಾರೆ ಏನೇನಿಲ್ಲ ಅಂಥೇಳಿ ವಾಘಾ ಬಾರ್ಡ್ರಲ್ಲಿ. ಅದೆಲ್ಲ ಶಾರ್ಟ್ಸ್ ಹಾಕ್ತೀನಿ ನೋಡಿ ಗೈಸ್. ಇನ್ ಕೇಸ್ ನೀವೇನಾದರೂ ಬರ್ಬೇಕಿದ್ರೆ ಬಂದು ಹೋಗಿ. ನಿಜ ನೆಕ್ಸ್ಟ್ ಲೆವೆಲ್ ಇದೆ, ಮಸ್ತಿದೆ ಎಲ್ಲ ನೋಡೋಕ್ಕೆ. ಫುಲ್ ಕ್ರೇಜ್ ಗೈಸ್. ಎಲ್ಲ ಫ್ರಂಟಾಗಿ ಕಾಣುತ್ತಲ್ಲ, ಮಸ್ತ್ ಕಾಣುತ್ತೆ. ಬಂದು ನೋಡಿ, ಟ್ರೈ ಮಾಡಿ ನೀವು ಬರೋಕ್ಕೆ. ಇಲ್ಲಿ ವಾಘಾ ಬಾರ್ಡ್ರ್ ಎಂಟ್ರಿ ಆಗಿದ್ದೀವಿ ಇವಾಗ. ನೋಡಿ ಕ್ರೌಡ್ ನೋಡಿ ಯಾವ ಥರ ಜನ ಇದ್ದಾರೆ ಇಲ್ಲಿ ಎಲ್ಲ. ಅಪ್ಪ ಇಲ್ಲಿ ನಮ್ಮ ಸೂರ್ಯ ಇದ್ದಾನೆ ನೋಡಿ. ಇಲ್ಲೆಲ್ಲ ಜಾಗ ಹಿಡ್ದಿದ್ದೀವಿ ನಾವು ಎಲ್ಲರಿಗೂ. ಬಾಪ್ರೆ ಯಾಪರೇ ಜಾಗ ಇದ್ದಾವೆ. ಮ್ಯಾಗೆಲ್ಲ ಖಾಲಿ ಇದೆ ಗೈಸ್. ಕೆಳಗೆ ತುಂಬಿಟ್ಟಿದೆ ನೋಡಿ. ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಲ್ಲೇ ಅದು ವಾಘಾ ಬಾರ್ಡ್ರ್, ಆ ಕಡೆ ಪಾಕಿಸ್ತಾನ್ ಬಾರ್ಡ್ರು, ಈ ಕಡೆ ಇಂಡಿಯಾ ಬಾರ್ಡ್ರ್. ಡ್ಯಾನ್ಸ್ ಅಂದ್ಕೊಡ್ಲೆ ಎಷ್ಟು ಜನ ಹೋಗ್ತಾರೆ ಅಲ್ಲಿ. ಯಾವ ಡ್ಯಾನ್ಸ್ ಮಾಡ್ತೀರಾ ಸ್ಟೇಜ್ ಮೇಲೆ ಬರ್ರಿ ಅಂತ ಕರ್ದ್ಕೊಡ್ಲೆ ನೋಡಿ. ಯಾವ ಇವೆಲ್ಲ ಇರ್ತಾವೆ, ಬಿಡೋದಿಲ್ಲ ಅಂತವೆ. ನೋಡಿ ಡ್ಯಾನ್ಸರ್ಸ್ ಎಷ್ಟು ಜನ ಇದ್ದಾರಂತ ಎಣಿಸ್ಬೇಕಂದ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಬಿಟ್ರೆ ಅದು ಅಕ್ಕ ತೆಗೆದ್ಬಿಟ್ರೆ ಇಲ್ಲಿ ಪಾಕಿಸ್ತಾನದಾಗ ಬಾರ್ಡರ್ಗೆ ಮುಗಿಸ್ತಾರೆ ನಾವು. ನೋಡಿ ಇಲ್ಲಿ ಅಂಟರ್ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ. ಫುಲ್ ಜೋಶಲ್ಲಿ ಇದ್ದಾರೆ ಅವರು. ನೋಡ್ರಿ ಇಲ್ಲಿ ನಾವನ ಅಕ್ಕ स्टेडियम में खड़े हैं, उनसे निवेदन है कृपया जल्द से जल्द अपने अपने स्थान पर बैठ जाएं। स्टेडियम में इधर
ಅಷ್ಟೇ. ಅಮೃತ್ಸರಿಂದ ನಾವು ಶ್ರೀನಗರಿಗೆ ಹೋಗೋ ಹೈವೇಲಿ ಇದೀವಿ ಗೈಸ್. ಅಮೃತ್ಸರ್ ನಿಲ್ಸ್ಕೊಂಡು ವಾಘಾ ಸ್ವಲ್ಪ ಲೇಟ್ ಆಗ್ಬಿಡ್ತು ಬಿಡೋದು. ಅದು ಇವಾಗ ಮುಗಿಸಿ ಬಿಟ್ಟಿದ್ದೀವಿ ನೋಡಿ. ಶ್ರೀನಗರ್ ಕಡೆ ಹೋಗ್ತಿದ್ದೀವಿ. ಇವಾಗ ನೈಟ್ ಓಡಿಸೋದು ಆಗಲ್ಲ ಗೈಸ್. ಇನ್ನು ಶ್ರೀನಗರ್ ಏನಿಲ್ಲ 300 ಕಿಲೋಮೀಟರ್ಸ್ ಇದೆ. ನೈಟ್ ಟೈಮ್ ಓಡಿಸೋದು ಭಾಳ ರಿಸ್ಕ್ ಇದೆ ಗೈಸ್. ಈ ಕಡೆ ಸೈಡ್ ಎಲ್ಲ ನಾರ್ತ್ ಸೈಡು ಡೇಂಜರ್ ಅಂತ ನಾನೆಲ್ಲ ಯೂಟ್ಯೂಬರ್ಸಲ್ಲಿ ನೋಡಿದ್ದೀನಿ. ಸುಮ್ಮನೆ ನೈಟ್ ಯಾಕೆ ಟ್ರಾವೆಲ್ ಮಾಡ್ಬೇಕಂತೇಳಿ. ಬಟ್ ನೈಟ್ ಮಾಡೋದ್ರಿಂದ ಉಪಯೋಗ ಜಾಸ್ತಿ. ರೋಡ್ಸ್ ಆಗಿಬಿಡುತ್ತೆ, ಜಲ್ದಿ ಮುಟ್ತೀವಿ. ಪಟ್ಟಣಕೋಟ್ ಅಂತ ಒಂದು ಸಿಟಿ ಬರುತ್ತೆ ನೆಕ್ಸ್ಟು. ಆ ಸಿಟಿಯಲ್ಲಿ ಸ್ಟೇ ಮಾಡ್ಬೇಕಂತಿದ್ದೀವಿ ರೂಮ್ ಮಾಡಿ. ಮತ್ತು ನೆಕ್ಸ್ಟ್ ನಾಳೆ ಮಾರ್ನಿಂಗು ಶ್ರೀನಗರ್. ಫೈನಲಿ ಪಠಾಣ್ಕೋಟ್ ಇಲ್ಲೇ ಇವಾಗ ರೂಮು ನೋಡಿದ್ದೀವಿ, ಅಲ್ಲಿ ಹೋಗ್ತಿದ್ದೀವಿ. ಇಲ್ಲೇ ರೂಮ್ ಚೆಕ್ಕಿನ್ ಆಗಿ ಇವತ್ತು ಇಲ್ಲೇ ಸ್ಟೇ ಮಾಡಿ ಮತ್ತೆ ನಾಳೆ ಮಾರ್ನಿಂಗ್ ಹೋಗೋದು ಇಲ್ಲಿಂದ. ನೋಡಿ ಇಲ್ಲಿ ಪಠಾಣ್ಕೋಟ್ದಾಗ ರೂಮ್ ಮಾಡಿದ್ದೀವಿ ಬಂದು. ಇದೇ ನೋಡಿ ನಮ್ಮದು ರೂಮು. ಬೈಕೆಲ್ಲ ಸೇಫಾಗಿ ಪಾರ್ಕ್ ಆಗಿದ್ದಾವೆ. ಏನು ಟೆನ್ಷನ್ ಇಲ್ಲ, ಆರಾಮ್ ಮಾರ್ನಿಂಗ್ ತನಕ ರೆಸ್ಟ್ ಮಾಡಿ ಮತ್ತೆ ನಾಳೆ ಶ್ರೀನಗರಿಗೆ ಹೋಗೋದಿದೆ. ಇದೇ ನಮ್ಮ ರೂಮ್ಸು. ಬನ್ನಿ ರೂಮ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂಥೇಳಿ. ಇದೆ ನೋಡಿ ರೂಮ್. ಇದು ರೂಮ್. ಸ್ಪೆಷಲ್ ರೂಮ್. ಇಷ್ಟೇ ನೋಡಿ ಗೈಸ್, ಇವತ್ತು ರೂಮು. ಇವತ್ತಿಲ್ಲೇ ಸ್ಟೇ ಮಾಡೋದು. ಫುಡ್ಡಿಂದ ನೋಡಿ ಗೈಸ್, ಇಲ್ಲಿ ರೂಮಲ್ಲಿ ಊಟ ಮಾಡೋಕ್ಕೆ ನಮ್ಮ ಲಾಡ್ಜಲ್ಲೇ ಮಾಡಿದ್ದೀವಲ್ಲ ಇವತ್ತು ನೈಟ್ ಸ್ಟೇಗೆ. ಇಲ್ಲೇ ಕಾಂಪ್ಲಿಮೆಂಟ್ರಿ ಫುಡ್ ಇದೆ. ಫುಡ್ ನೋಡಿ ಏನೇನಿದೆ ಅಂತ. ಪಠಾಣ್ಕೋಟ್ ಲಾಡ್ಜ್ನಾಗ ಊಟ ಮಾಡಕತ್ತೀವಿ ನೋಡಿ ಗೈಸ್. ಪರೋಟ, ಚಿಕನ್ನು, ಕರಿ, ಬಿರಿಯಾನಿ ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಸುತ್ತಣ ಟೇಸ್ಟ್ ಹೆಂಗೈತಣ್ಣ? ಚಲೋ